ನೋಡಿ, ಇವತ್ತು ಒಬ್ಬರು ಅತಿಥಿ ಬರ್ತಾ ಇದ್ದಾರೆ. ಅವರಿಗೆ ಹೆಣ್ಮಕ್ಳು ಹೆಂಗಸರು ಕಂಡ್ರೆ ಅಲರ್ಜಿ. ಹಾಗಾಗಿ ಕಿಚನ್ ಡಿಪಾರ್ಟ್ಮೆಂಟಿಂದ ಯಾವುದೇ ಹೆಣ್ಮಕ್ಳು ಅವ್ರ ಮುಂದೆ ಓಡಾಡೋದಾಗಲಿ ಕಾಫಿ ಟೀ ಕೊಡೋಕ್ಕೆ ಹೋಗೋದಾಗಲಿ ಮಾಡಬೇಡಿ. ತಕ್ಷಣ ಜಾಗ ಖಾಲಿ ಮಾಡಿಬಿಡ್ತಾರೆ ಮನುಷ್ಯ. ಇದ್ಯಾರು ಸಾವಿತ್ರಕ್ಕ ಹೆಣ್ಮಕ್ಳನ್ನ ಕಂಡ್ರೆ ಹೆದ್ರೋರು? ಹೆದರಿಕೆ ಅಲ್ಲ, ಚಿಕ್ಕ ವಯಸ್ಸಿಂದನೂ ಒಂಥರ ಅಲರ್ಜಿ. ಹೆಣ್ಮಕ್ಳು ಅಂದರೆ ದೂರ. ಮನೆಯಲ್ಲಿ ಅವರ ಅಮ್ಮ ಅಜ್ಜಿ ಬಿಟ್ಟರೆ ಇನ್ಯಾರೇ ಊಟ ಮಾಡ್ಸಕ್ಕೆ ಬಂದರೂ ಮೈಲ್ಗಟ್ಟಲೆ ದೂರ ಓಡೋನು. ಮುಟ್ಟಿಸ್ಕೊಂಡ್ಬಿಟ್ರೆ ಅಂತೂ ಬಕೆಟ್ಗಟ್ಟಲೆ ಸ್ನಾನ ಮಾಡೋನು. ಸಾವಿತ್ರಕ್ಕ ಅವ್ರ ಹೆಸರೇನಂದ್ರಿ? ವೇದಾಂತ್ ಅಂತ. ಅವನ ಬಗ್ಗೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ದಿವಸ ಚಿಕ್ಕ ಯಜಮಾನ್ರಿಗೂ ದೊಡ್ಡ ಯಜಮಾನ್ರಿಗೂ ಊಟ ತೊಗೊಂಡು ಸ್ಕೂಲ್ಗೆ ಹೋಗಿದ್ನಾ. ಅಲ್ಲಿ ಪಕ್ಕದಲ್ಲಿ ಈ ಹುಡುಗ ಅಳ್ತಾ ಕೂತಿದ್ದ. ಯಾಕೆ ಮರಿ ಅಳ್ತಾ ಇದೆಯಾ ಅಂತ ಕೇಳಿದೆ. ಟೀಚರ್ ಹೊಡೆದ್ರು ಅಂದ. ಟೀಚರ್ ತಾನೇ ಹೊಡೆದಿದ್ದು, ಹೋಗಲಿ ಬಿಡು ಮರಿ ಹಿಂದೆ. ಅಯ್ಯೋ, ಟೀಚರ್ ಹೊಡೆದಿದ್ರೆ ಪರವಾಗಿಲ್ಲ, ಲೇಡಿ ಟೀಚರ್ ಹೊಡೆದಿರೋದು, ಅದು ಅಲ್ಲದೆ ನನ್ನ ಭುಜ ಬೇರೆ ಮುಟ್ಬಿಟ್ರು ಅಂತ ಜೋರಾಗಿ ಅಳ್ತಾ ಇದ್ದ. ಅವನಿಗೆ ಹೊಡೆದಿದ್ದಕ್ಕೆಲ್ಲ ಬೇಜಾರು, ಲೇಡಿ ಟೀಚರ್ ಮೈ ಮುಟ್ಬಿಟ್ರಲ್ಲ ಅಂತ ಅವನಿಗೆ ಬೇಜಾರು. ಅಲ್ಲ ಸಾವಿತ್ರಕ್ಕ, ಯಾಕೆ ಹೀಗವರು ಹೆಣ್ಮಕ್ಳು ಕಂಡ್ರೆ ರಾಂಗು? ಅಯ್ಯೋ, ಎಂತೆಂಥ ಡಾಕ್ಟ್ರು ಗುರುಗಳೇ ಹೇಳೋಕ್ಕಾಗಿಲ್ಲ, ಇನ್ನು ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಒಟ್ಟಿನಲ್ಲಿ ಹೆಣ್ಮಕ್ಳು ಕಂಡ್ರೆ ಅವ್ನಿಗೆ ಅಲರ್ಜಿ. ದಯವಿಟ್ಟು ಅವನ ಮುಂದೆ ಯಾರು ಹೋಗಬೇಡಿ. ಸಾವಿತ್ರಮ್ಮ, ಇನ್ನು ಹೆಣ್ಮಕ್ಳು ಕಂಡ್ರೆ ಅಲರ್ಜಿ. ಅವ್ರ ಹೆಸರು ವೇದಾಂತ. ಹ್ಞೂ, ವೇದಾಂತ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಚಿಕ್ಕ ಯಜಮಾನ್ರೆ. ಅಯ್ಯೋ, ವೇದಾಂತ್ ಬಂದಿದ್ದಾನ? ಅಯ್ಯೋ, ಚಿಕ್ಕ ಯಜಮಾನ್ರೆ, ಅವ್ರು ಇನ್ನೂ ಬಂದಿಲ್ಲ, ಬಚ್ಚಿಟ್ಕೋಬೇಡಿ, ಎದ್ದು ಬನ್ನಿ. ಪಾರ್ವತಿ, ನಿಂಗೆ ಗೊತ್ತಿಲ್ಲ, ವೇದಾಂತ್ ದೊಡ್ಡ ಟಾಸ್ಕ್ ಮಾಸ್ಟ್ರು. ನನ್ನ ಹುಡುಗಿರಂದ್ರೆ ಅಟ್ರಾಕ್ಷನಾ, ಅವ್ನ ಹುಡುಗಿರಂದ್ರೆ ಅಲರ್ಜಿ. ನಾವು ಕೆಮ್ಮಿದ್ರೆ ಸಾಕು ಮನೆಗೆ ಕಂಪ್ಲೇಂಟ್ ಹೇಳ್ತಿದ್ದ. ಅವ್ನ ಬದಲು ಅವ್ರ ತಮ್ಮ ವಿಕ್ರಾಂತ್ ಬರಬೇಕಾಗಿತ್ತು. ಅವನು ನಂತರನೇ ಜಿಂಗ್ರಿ ಡಿಟ್ಟೋ. ಚಿಕ್ಕ ಯಜಮಾನ್ರೆ, ವೇದಾಂತು ವಿಕ್ರಾಂತು ಅಣ್ಣ ತಮ್ಮ ಅಂತ ಹೇಳಕ್ಕೆ ಆಗಲ್ಲ ಅಲ್ವಾ? ಹಾಂ ಸಾವಿತ್ರಮ್ಮ, ಇವನು ಸೌತ್ ಆದರೆ ಅವ್ನು ನಾರ್ತ್, ಇವನು ಯಲಹಂಕ ಆದರೆ ಅವ್ನು ಶ್ರೀಲಂಕಾ. ವಿಕ್ರಾಂತ್ ನಮಗೆ ಸೆಟ್ ಆಗ್ತಾನೆ, ಅವ್ನು ಸವಾಸ ಮಾಡ್ಬೋದಪ್ಪ. ಈ ವೇದಾಂತ್ ಇದಾನಲ್ಲ, ಅವ್ನ ಸವಾಸ ಇರಲಿ, ಅವ್ನ ಗಾಳಿ ಸೋಕಿದ್ರು ಡೇಂಜರು. ಆಮೇಲೆ ನಮಗೂ ಲೇಡೀಸ್ಗೂ ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ. ನಾನು ಬರಲ್ಲ, ನೀವೆಲ್ಲ ಹುಷಾರು. ಒಳ್ಳೆ ಚಿಕ್ಕ ಯಜಮಾನ್ರು ಸಾವಿತ್ರಕ್ಕ. ನೋಡಿ, ಏನೇ ಆದರೂ ನೀವು ಯಾರು ವೇದಾಂತ ಅವ್ರ ಮುಂದೆ ಓಡಾಡಬೇಡಿ. ಅವ್ರಿಗೆ ಬೇಜಾರಾಗದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇದು ತಮಾಷೆ ಅಲ್ಲ, ಅರ್ಥ ಆಯ್ತು ತಾನೇ? ಬಾ ವೇದಾಂತ್. ಬಾ ಒಳಗೆ. ಅದೇ ನಿಮ್ಮ ಮನೆಯೊಳಗೆ ಅವತ್ತು ಕಾಲಿಡ್ಬೇಕಾದ್ರೆ ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಇವತ್ತಿಗೂ ಅದೇ ಪಾಸಿಟಿವ್ ಎನರ್ಜಿ ಇದೆ. ಎಲ್ಲ ಅಷ್ಟೇ ವ್ಯವಸ್ಥಿತವಾಗಿದೆ, ಒಂಥರ ನೆಮ್ಮದಿ ಇರುತ್ತೆ. ಇದರೆಲ್ಲ ಕ್ರೆಡಿಟ್ಸ್ ಅಮ್ಮಂಗೆ ಹೋಗಬೇಕು. ಸಾವಿತ್ರಮ್ಮ, ಸಾವಿತ್ರಮ್ಮ, ನಾನು ವೇದಾಂತ್, ಗೊತ್ತಾಗ್ಲಿಲ್ವಾ? ಅಯ್ಯೋ, ನಿಮ್ಮನ್ನು ಹೆಂಗೆ ಮರೆಯೋಕ್ಕಾಗತ್ತೆ? ನೀವು ನನ್ನ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಆಶ್ಚರ್ಯ ಆಗೋಯ್ತು. ಇದನ್ನು ಆಶ್ಚರ್ಯ ಪಡೋದಕ್ಕೆ ಏನಿದೆ ಸಾವಿತ್ರಮ್ಮ? ನನಗೆ ಹಸ್ದಾಗ ಊಟ ಮಾಡಿಸಿದ್ದೀರಾ, ಕೆಳಗೆ ಬಿದ್ದು ಪೆಟ್ ಮಾಡ್ಕೊಂಡಾಗ ಹಾರೈಕೆ ಮಾಡಿದ್ದೀರಾ, ಅತ್ತಾಗ ಕಣ್ಣು ಒರೆಸಿದ್ದೀರಾ, ನಕ್ಕಾಗ ಚಪ್ಪಾಳೆ ಕಟ್ಟಿದ್ದೀರಾ. ನಿಮ್ಮನ್ನು ನಾನು ಮರೆಯೋದಕ್ಕೆ ಸಾಧ್ಯನಾ ಹೇಳಿ? ಆಶೀರ್ವಾದ ಮಾಡಿ. ಅಯ್ಯೋ, ನನ್ನ ಕಾಲಿಗೆ ಯಾಕಪ್ಪ ಬೀಳ್ತೀರಿ? ಯಾಕಂದರೆ ಕೈ ತುತ್ಕೊಟ್ಟ ಅಮ್ಮ ನೀವು. ನಿಮ್ಮ ಆಶೀರ್ವಾದ ನನಗೆ ಬೇಕು. ಅದು ನಿಮ್ಮ ದೊಡ್ಡ ಗುಣನಪ್ಪ. ನೀವು ಕೂತೀರಿ, ನಾನು ನಿಮಗೆ ಅಂತ 10 ನಿಮಿಷದಲ್ಲಿ ನಾನೇ ಹೇಳ್ತೀನಿ. ಬಿಸಿ ಬಿಸಿ ಪುಳಿಯೋಗರೆ ಮಾಡಿಕೊಡ್ತೀರಲ್ವಾ? ಹೌದು, ರೆಡಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಕೊಡಲ್ವಾ? ಕೊಡ್ತೀನಿ. ಹಾಲು ಕಮ್ಮಿ, 2 ಚಮಚಿ ಸಕ್ಕರೆ. ಇನ್ನೂ ಮರ್ತಿಲ್ವಾ ನೀವು? ಹೇಗೆ ಮರೆಯೋದಕ್ಕೆ ಸಾಧ್ಯ? ಅಖಿಲಮ್ಮ ಅವ್ರ ಮಕ್ಳು ಹಾಗೆ ನೀನು ಮಗುನೇ ಅಲ್ವಪ್ಪ. ಸರಿ, ತಗೊಂಬರ್ತೀನಿ. ಮತ್ತೆ ಎಲ್ಲಿ ನಿಮ್ಮ ಬ್ರೋ ಪ್ರೀತು ಕಾಣಿಸ್ತಾನೆ ಇಲ್ಲ? ಈ ಮನೆಯಲ್ಲಿ ನಿನ್ಕಂಡ್ರೆ ಹೆಣ್ಮಕ್ಳಿರಲಿ, ಪ್ರೀತಿಗೆ ಹೆಚ್ಚು ಭಯ. ನಿನಗೆ ಗೊತ್ತಲ್ಲ ಅವನ ಬಗ್ಗೆ. ಈಗಲೂ ಹಾಗೇನಾ?
ಎಲ್ಲರೂ ಮುಂದೆ ಸ್ಟೈಲು, ಹುಡುಗಿರಿಗೆ ಸ್ಮೈಲು. ಅವನೆಲ್ಲಿ ಬದಲಾಗ್ತಾನೆ, ಹಾಗೇ ಇದ್ದಾನೆ. ಪ್ರೀತೋ, ಹೇ ಬ್ರೋ, ಲಾಂಗ್ ಟೈಮ್ ನೋ ಸಿ. ಎಷ್ಟು ವರ್ಷಗಳಾಯ್ತು ನೋಡಿ. ಎಲ್ಲ ಆರಾಮ? ಹೇ, ಬಂದಾಗಿಂದ ಯಾರು ನೀವು ಕಾಫಿ ತಿಂಡಿ ವಿಚಾರಿಸಿಲ್ವಾ? ಇರು, ಸಾವಿತ್ರಮ್ಮಂಗೆ ಹೇಳಿ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿಸ್ತೀನಿ. ಓ, ನೀನು ಹೆಣ್ಮಕ್ಳ ಹತ್ರ ಏನು ಇಸ್ಕೊಳ್ಳೋದಲ್ಲ. ಪರವಾಗಿಲ್ಲ ಬಿಡು, ಗಂಟೆಗಳನ್ನ ಕರೆಸೋಣ. ಯು ರಿಲ್ಯಾಕ್ಸ್ ಬ್ರೋ, ಯು ರಿಲ್ಯಾಕ್ಸ್. ಬ್ರೋ. ಕಾಫಿ ತಿಂಡಿಲ್ಲ ಅಂದ್ರೆ ಪಾಡಕ್ಕೆ ಬರುತ್ತೆ. ಇನ್ನೇನು ಸಮಾಚಾರ? ಹೇಗಿದ್ದಾರೆ ನಿಮ್ಮ ಫ್ರೆಂಡ್ಸ್ಗಳು? ಎಲ್ಲ ಗರ್ಲ್ ಫ್ರೆಂಡ್ಸೇ ಆಗಿರೋದ್ರಿಂದ ನಿನಗೆ ಸರಿ ಹೋಗಲ್ಲ ಬಿಡು. ಯಾರು ಹುಡುಕ್ತಿದ್ಯಾ? ಎಲ್ಲಿ? ನನ್ನ ದೋಸ್ತ್ ಕಾಣಿಸ್ತಿಲ್ವಲ್ಲ? ವಿಕ್ಕಿನಾ? ಹೌದು ಬ್ರೋ, ನಾನು ಮತ್ತೆ ವಿಕ್ಕಿ ಒಂಥರ ಜಿಂಗ್ರಿ ದೋಸ್ತ್. ನಿಂಗೆ ಗೊತ್ತಲ್ಲ? ಅವ್ನು ಫೋನ್ ಇಟ್ಕೊಂಡು ಅದು ಎಲ್ಲಿ ಕೂತಿದ್ದಾನು? 24 ಗಂಟೆನೂ ಫೋನಲ್ಲೇ ಜೀವನ ಕಳೀತದೆ. ಯಾವಾಗ ನೋಡಿದ್ರು ಫೋನು, ಮೆಸೇಜು, ಗೇಮು. ಎಕ್ಸಾಕ್ಟ್ಲಿ ಬ್ರೋ, ಅದಕ್ಕೆ ಹೇಳಿದ್ದು. ನನಗೂ ಅವನಿಗೂ ಕರೆಕ್ಟ್ ಮ್ಯಾಚಿಂಗು. ನಮಗೂ ನಿಮಗೂ ಎಣ್ಣೆ ಸೀಗೆಕಾಯಿ. ಹತ್ರ, ಸ್ವಲ್ಪ ದೂರ, ಸ್ವಲ್ಪ ಭಯನಾ? ಯಾಕೆ? ಮತ್ತಿನ್ನೇನು ಬ್ರೋ, ನಾವು ಯಾವ್ದಾದ್ರು ಹುಡುಗಿ ಜೊತೆ ಮಾತಾಡಿದ್ರೆ ನೀನೊಬ್ರು ಹೋಗಿ ಅಮ್ಮನ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ರಿ. ಅಮ್ಮಂಗೆ ನೀನು ಡಾರ್ಲಿಂಗು, ನಮಗೆ ಅಮ್ಮ ರುಬ್ಬಿಂಗು. ಆಮೇಲೆ ನಾನು ವಿಕ್ಕಿ ಬೇಕು ಅಂತಲೇ ತರಲೆ ಮಾಡ್ತಿದ್ವಿ. ಯಾಕೆ ಗೊತ್ತಾ? ನಮ್ಮನ್ನ ಹುಡುಗಿರ ಪಕ್ಕ ಕೂರಿಸ್ತಾ ಇದ್ರು. ಈ ಕಡೆ ಶೀತಲ್, ಈ ಕಡೆ ಕೋಮಲ್. ಎಷ್ಟು ಎಂಜಾಯ್ಮೆಂಟ್ ಗೊತ್ತಾ? ಹೌದಪ್ಪ, ನಿನಗೆ ಹೆಣ್ಮಕ್ಳ ಜೊತೆ ಕೂರಿಸಿದ್ರೆ ಎಂಜಾಯ್ಮೆಂಟು, ಅದೇ ವೇದಾಂತಿಗೆ ಹೆಣ್ಮಕ್ಳ ಜೊತೆ ಕೂರಿಸಿದ್ರೆ ಪನಿಷ್ಮೆಂಟು. ಬ್ರೋ, ಹುಡುಗಿರು ಮುಟ್ಟಿದ್ರೆ ಸಾಕು ನೀನು ಹೋಗಿ ಚೆನ್ನಾಗಿ ಅಳ್ತಾ ಇದ್ದೆ. ನಾನು ವಿಕ್ಕಿನೇ ಬಂದು ಸಮಾಧಾನ ಮಾಡ್ತಾ ಇದ್ವಿ. ನೆನಪಿದ್ಯಾ? ಅದಿರ್ಲಿ, ಚಿಕ್ಕ ವಯಸ್ಸಲ್ಲಿ ನೀವೊಂದ್ಸಲ ದುಡ್ಡು ಕಲ್ ಸಿಗಾಕೊಂಡಿದ್ರಲ್ಲ, ಅದು ಜ್ಞಾಪಕ ಇದೆಯಾ? ಇರ್ಲಿ ಬಿಡು ಬ್ರೋ, ಹಳೆ ಮ್ಯಾಟರ್ನಿಗೆ ತೆಗಿತಾ ಇದೆಯಾ? ಏನೋ ಹಳೆ ಡಬ್ಬು ಚಾಕ್ಲೇಟ್ ಬೇಕು ಅಂತ ಕೇಳಿದ್ಲು, ಅದಕ್ಕೆ ದುಡ್ಡು ಕತ್ತಿದ್ದೆ. ನೀವು ಅದನ್ನೇ ದೊಡ್ಡ ಕ್ರೈಮ್ ಥರ ಮಾಡಿಬಿಟ್ರಿ. ನಿನಗೆ ಹುಡುಗಿರಂದ್ರೆ ಅಲರ್ಜಿ ಇರೋದ್ರಿಂದ ಇವತ್ತು ನನಗೂ ಗರ್ಲ್ ಫ್ರೆಂಡ್ಸ್ ಇಲ್ಲ, ನಮ್ಮ ಅಣ್ಣಗೂ ಗರ್ಲ್ ಫ್ರೆಂಡ್ ಇಲ್ಲ. ನಿನಗೆ ಹುಡುಗಿರಂದ್ರೆ ಅಲರ್ಜಿ ಇರೋದ್ರಿಂದ ಇವತ್ತು ನನಗೂ ಗರ್ಲ್ ಫ್ರೆಂಡ್ಸ್ ಇಲ್ಲ, ನಮ್ಮ ಅಣ್ಣಗೂ ಗರ್ಲ್ ಫ್ರೆಂಡ್ ಇಲ್ಲ. ಪ್ರೀತು, ಪರವಾಗಿಲ್ಲ ಬಿಡು. ಅದೇ ಈ ರೀತಿ ತರಲೆ ಮಾತುಗಳನ್ನ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ. ನಮ್ಮ ವಿಕ್ಕಿ ಕೂಡ ಇದೇ ರೀತಿ ಮಾತಾಡ್ತಿರ್ತಾನೆ. ಅದಕ್ಕೆ ಹೇಳಿದ್ದು ಅವನಿಗೂ ನನಗೂ ಮ್ಯಾಚಿಂಗ್ ಅಂತ. ಅವ್ನು ನಮ್ಮ ಥರ ಕರೆಕ್ಟಾಗಿ ಹೇಳಿದ್ದಾನೆ. ಅಲ್ಲ ಬ್ರೋ, ಪ್ರಪಂಚದಲ್ಲಿ ಹುಡುಗಿರ ಹತ್ರ ಬಂದರೆ ದೂರ ಹೋಗೋ ಗಂಡ್ಸ್ ಯಾರು ಹೇಳು? ಆಮೇಲೆ ನೀನು ಹುಡುಗಿರಿಂದ ದೂರ ಇರೋ ಅಂತ ಹೇಳೋ ಮಾತು ನಿನಗೆ ಸರಿ ಅನ್ಸುತ್ತೆ ಹೇಳು? ವೇದಾಂತ್ ಹೇಳೋ ಮಾತು ಸರಿಯಾಗಿದೆ. ಅಮ್ಮ, ಆಶೀರ್ವಾದ ಮಾಡಿ. ದೇವ್ರು ಚೆನ್ನಾಗಿಟ್ಟಿರ್ಲಿ.